ಅಜ್ಜಿ, ಮೊದ್ಲೇ ಅಣ್ಣಂಗೆ ನಮ್ಮೆಲ್ರ ಮೇಲೆ ಕೋಪ ಇದೆ. ಇವಾಗ ನೀನ್ ಹೀಗೆ ಹೇಳ್ದೆ ಅಂತ ಗೊತ್ತಾಯ್ತು ಅಂತ ಅನ್ಕೋ. ನಿನ್ ಮಂಡಿ ನೋವು ಅನ್ನೋದಕ್ಕೆ ಮಂಡಿನೇ ಇರಲ್ಲ, ಹುಷಾರು. ಏಯ್ ಸಾಕು, ಮುಚ್ಚೆ ಬಾಯ್ನ. ಏನೇನೋ ಹೇಳಿ ನನ್ನನ್ನು ಹೆದರ್ಸೋಕ್ ನೋಡ್ಬೇಡಿ ನೀವು. ಒಂದು ವೇಳೆ ಆ ಶ್ರೀಮಂತನ ಕಿವಿಗೆ ಈ ವಿಷಯ ಬಿದ್ರು ಅದನ್ನ ಹೇಗ್ ತಿರ್ಗಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರು ನಿಮ್ಗ? ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಓ, ಬಲಗೈಲ್ ದೋಸೆ ಹಾಕಿ ಎಡಗೈಲ್ ಮೊಗ್ಚಾಕೊಳ್ಳ ನಾನು. ಕಿಲ್ಲಾಡಿ ಅಜ್ಜಿ ಕಣೆ. ಹೌದೌದು, ನೀನು ಕಿಲಾಡಿ ಅಜ್ಜಿನೇ. ನೀನು ಬಲ್ಗೈಲಿ ದೋಸೆ ಹಾಕಿ ಎಡ್ಗೈಲಿ ಮೊಚ್ಚೇನೋ ಹಾಕ್ತೀಯಾ, ಆದ್ರೆ ಗ್ಯಾಸ್ ಆನ್ ಮಾಡೋದ್ನೇ ಮರ್ತೋಗ್ಬಿಟ್ಟಿರ್ತೀಯ. ಅಂತ ಮರ್ಗುಳಿ ನೀನು. ಏನ್ರೆ ನನ್ನ ಆಡ್ಕೋತಾ ಇದ್ದೀರಾ? ನೋಡು, ಈಗ್ಲೇ ಬೇಕಾದ್ರೆ ಶ್ರೀಮಂತ ಬರ್ಲಿ, ಅವನ್ ಮುಂದೆನೆ ನಾನು ಏ ಅಂತ ಹೇಳಿ ಧೈರ್ಯವಾಗಿ ಮಾತಾಡ್ತೀನಿ. ಏನ್ ಅನ್ಕೊಂಡಿದ್ದೀರಾ ನನ್ನ? ಹೌದಾ ಹೌದಾ ಅಜ್ಜಿ, ಶ್ರೀಮಂತನ ಬಂದ. ಅಯ್ಯೋ, ನಾನೇನು ಮಾತಾಡಿಲ್ಲ, ಯಾರ ಬಗ್ಗೆನೂ ಮಾತಾಡಿಲ್ಲ, ನಾನೇನು ಮಾತಾಡಿಲ್ಲ. ಅಮ್ಮ ಅಮ್ಮ ಅಮ್ಮ, ವಿಭಾ ಸುಮ್ಮನೆ ರೇಗಿಸಿದ್ವು ಅಷ್ಟೇ. ಶ್ರೀಮಂತು ಇನ್ನೂ ಬಂದಿಲ್ಲ. ಭುವನೇಶ್ವರಿ ದೇವಿ ಆಡ್ಕೋತೀರಿ ನನ್ನ? ಏಯ್ ಗುಬೆ, ಮನೇಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ನಿಮ್ಗೆ ತಮಾಷೆನೇನ್ರೆ? ಮತ್ತೆ ನಿಂಗ್ ಅಣ್ಣನ್ ಕಂಡ್ರೆ ಭಯಾನೇ ಇಲ್ಲ ಅಂತ ಬಿಲ್ಡಪ್ ಬೇರೆ ಕೊಟ್ಟೆ. ಬಿಲ್ಡಪ್ ಅಲ್ವೇ, ನಿಜವಾಗ್ಲೂನೆ ನನ್ಗೆ ಅವನ್ ಕಂಡ್ರೆ ಭಯ ಇಲ್ಲ. ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ. ನಾನು ಎತ್ತಾಡ್ಸಿದ್ ಕೂಸಿಗೆ ಹೆದರ್ ಬಿಡ್ತೀನಾ? ನಿನ್ ತಮ್ಮನಿಗೆ ಸಹಾಯ ಮಾಡ್ಬೇಕು ಅಂತ ಕಡ್ಡಿ ಕಡ್ಡಿ ತುಂಡು ಮಾಡೋ ತರ ಅವನ್ನ ಕೇಳ್ತೀನಿ. ನೋಡ್ತೀರಾ? ಏಯ್, ಏನ್ರೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ನಿಮ್ಮ ಅಜ್ಜಿ ಅಂತಂದ್ರೆ ಏನ್ ಅನ್ಕೊಂಡಿದ್ದೀರಾ? ಯಾರ್ಗೂ ಹೆದರೋದಿಲ್ಲ. ಅವನ್ಗೂ ಹೆದರೋದಿಲ್ಲ, ಅವ್ರ ತಾತನ್ಗೂ ಹೆದರೋದಿಲ್ಲ. ಅವನೇನಾದ್ರೂ ಬರ್ಲಿ, ಏ ಶ್ರೀಮಂತು ನಾನೇನು ಮಾತಾಡಿಲ್ಲ ಕಣೋ, ನಿನ್ ಬಗ್ಗೆ ಏನು ಮಾತಾಡಿಲ್ಲ ಕಣೋ, ನಾನು ಮಾತಾಡಿಲ್ಲ. ಶ್ರೀಮಂತು ನಾ ಮಾತಾಡಿಲ್ಲ ಕಣೋ. ನೀವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಬಿಟ್ಯಾ? ನಾ ಮಾತಾಡಿದೆಲ್ಲ ಕೇಳಿಸ್ಕೊಂಬಿಟ್ಯಾ? ಅಯ್ಯಯ್ಯೋ ಶ್ರೀಮಂತು, ನಾನೇನು ಮಾತಾಡಿಲ್ಲ ಕಣೋ. ಮತ್ತೆ ನಮ್ ತಾತ ಬಂದ್ ಮಾತಾಡಿದ್ರಾ? ಏಯ್, ಅವ್ರು ಯಾಕೋ ಬಂದ್ ಮಾತಾಡ್ತಾರೆ? ಇರ್ಲಿ, ಆಮೇಲೆ ವಿಚಾರಿಸ್ಕೋತೀನಿ. ಈಗ ನಾನು ಸಪ್ತಮಿ ಆಚೆ ಹೋಗ್ತಿದೀವಿ. ಮಾವ, ಅಜ್ಜಿ, ಇವರೆಲ್ಲೋ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹೋಗ್ಬಿಟ್ಟು ಬರ್ತೀವಿ. ಸರಿ ಅಮ್ಮ, ಖುಷಿಯಾಗಿ ಹೋಗ್ಬಿಟ್ಟು ಬನ್ನಿ. ಆಚೆ ಹೋಗಿ ಬರ್ತೀರಾ? ಹುಷಾರು, ಜೋಪಾನವಾಗಿ ಹೋಗಿ ಬನ್ನಿ ನನ್ ಮುದ್ದು. ಹೋಗ್ ಬನ್ನಿ. ಸರಿ ಅಜ್ಜಿ, ಬರ್ತೀವಿ. ಮಾವ ಬರ್ತೀವಿ. ಬಾಯ್. ಬಾಯ್ ಅತ್ತಿಗೆ. ಶ್ರೀಮಂತು, ಸಪ್ತಮಿ ಇಬ್ರು ಹೊರಗಡೆ ಹೊರಟಿದ್ರಾ? ಹೌದು ಅಮ್ಮ. ಒಳ್ಳೇದು. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ನಿಮ್ಮಿಬ್ರು ನೋಡ್ತಾ ಇದ್ರೆ ಸಾಕ್ಷಾತ್ ಶಿವ ಪಾರ್ವತಿನೇ ನೋಡ್ದಾಗಾಯ್ತು. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ಹೋಗ್ ಬರ್ತೀವಿ ಅಮ್ಮ. ಹಾ ಅಜ್ಜಿ, ಏನಿದೆಲ್ಲ? ಬರೀ ಬಿಲ್ಡಪ್. ಸುಮ್ನಿರೇ ಸಾಕು. ಅಲ್ಲ, ಇದೇನಮ್ಮ ಇದು? ಏನ್ ನಡೀತಿದೆ ಇಲ್ಲಿ? ಅದೇ ಕಣೋ, ನಂಗೂ ಅರ್ಥ ಆಗ್ತಿಲ್ಲ. ಇವರಿಬ್ರು ಮಧ್ಯದಲ್ಲಿ ತಂದಿಡಕ್ಕೆ ಏನೇನೋ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವುದೂ ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲ ಉಲ್ಟಾನೇ ಆಗ್ತಾ ಇದೆ. ಬಾ. ರೀ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಈಗ್ಲಾದ್ರೂ ಹೇಳ್ತೀರಾ? ಹೇಗೂ ಕರ್ಕೊಂಡು ಹೋಗ್ತೀನಲ್ವಾ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ರೀ, ನಂಗೆ ಅಲ್ಲಿವರೆಗೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗಲ್ಲ. ಎಲ್ಲಿಗೆ ಅಂತ ಈಗ ಹೇಳ್ತಿರೋ ಇಲ್ವೋ? ಅದು ನಿಮ್ ಫೇವ್ರೆಟ್ ಮಟನ್ ಬಿರಿಯಾನಿ ತಿನ್ನೋದಿಕ್ಕೆ. ಏನೇ ಸಪ್ತಮಿ, ಯಾಕೆ ಹಾಗೆ ನಿಂತ್ಕೊಬಿಟ್ರಿ? ಓ, ಬಿರಿಯಾನಿ ನೆನೆಸ್ಕೊಂಡು ಇಲ್ಲೇ ಬಾಯಲ್ಲಿ ನೀರು ಬರ್ತಿದ್ಯಾ? ನೀವು ಬಿರಿಯಾನಿ ಅಂದಿದ ತಕ್ಷಣ ನನಗಪ್ಪನೇ ನೆನಪಾಗ್ತಿದ್ದಾರೆ. ಅವರು ನನಗಿಷ್ಟ ಅಂತ ಯಾವಾಗಲೂ ಬಿರಿಯಾನಿ ಕೊಡಿಸ್ತಿದ್ರು.